ಸಿಎಂ ಸಿದ್ದರಾಮಯ್ಯನವರಿಂದ ಸಹೋದರ ಸಮಾಜಗಳಿಗೆ ಅನ್ಯಾಯ, ನೂರೊಂದು ಶೆಟ್ಟಿ ಆರೋಪ. ಜಾತಿಗಣತಿ ವರದಿ ತಿರಸ್ಕರಿಸಿ ಪುನರ್ ಸಮೀಕ್ಷೆ ಮಾಡಿಸಲು ಆಗ್ರಹ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಜಾತಿಗಣತಿ ವರದಿಯನ್ನು ಸ್ವೀಕರಿಸಬಾರದು ಎಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಆಗ್ರಹಿಸಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಜಾತಿಗಣತಿ ವರದಿಯನ್ನು ಸ್ವೀಕರಿಸಬಾರದು, ಅದನ್ನು ತಿರಸ್ಕರಿಸಿ ಮರು ಸಮೀಕ್ಷೆ ಮಾಡಿಸಬೇಕು. ಒಂದು ವೇಳೆ ವರದಿಯನ್ನು ಸ್ವೀಕರಿಸಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ಮೌನವೇಕೆ? ಜಾತಿಗಣತಿ ವರದಿಯಲ್ಲಿ ಉಪ್ಪಾರ ಜನಾಂಗದ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಲಾಗಿದ್ದು ಸಮುದಾಯಕ್ಕೆ ಅನ್ಯಾಯವಾಗಿದ್ದರೂ ಜನಾಂಗದ ಏಕೈಕ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಧ್ವನಿ ಎತ್ತದಿರುವುದು ವಿಪರ್ಯಾಸ ಎಂದು ಬಿಜೆಪಿ ಒಬಿಸಿ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದರು. ಜಾತಿಗಣತಿ ವರದಿ ವಿರುದ್ಧ ಕಾಂಗ್ರೆಸ್ನಲ್ಲಿರುವ ಒಕ್ಕಲಿಗ ಲಿಂಗಾಯತ ಶಾಸಕರು ಮಾತನಾಡುತ್ತಿದ್ದಾರೆ. ಆದರೆ ಪುಟ್ಟರಂಗಶೆಟ್ಟರು ಜನಾಂಗದ ಪರ ಧ್ವನಿ ಎತ್ತಿದರೆ ಸಿದ್ದರಾಮಯ್ಯ ಅವರನ್ನು ವಿರೋಧ ಮಾಡಿಕೊಳ್ಳಬೇಕಾಗುತ್ತದೆ. ಜೊತೆಗೆ ಮುಸ್ಲಿಂ, ಕುರುಬ ಜನಾಂಗದ ಮತಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂಬ ಭಯದಿಂದ ಮಾತನಾಡುತ್ತಿಲ್ಲ ಎಂದು ದೂರಿದರು. ಜನಾಂಗದ ಪರ ಧ್ವನಿ ಎತ್ತದ ಪುಟ್ಟರಂಗಶೆಟ್ಟಿ ಅವರಿಗೆ ಶಾಸಕ ಸ್ಥಾನ ಯಾಕೆ ಬೇಕು ಎಂದು ಪ್ರಶ್ನಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನೂರು ಮಹದೇವಸ್ವಾಮಿ, ಒಬಿಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಣ್ಣ ಉಪ್ಪಾರ್, ನಗರಸಭಾ ಮಾಜಿ ಸದಸ್ಯ ಶಿವಣ್ಣ, ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಭಗೀರಥ್, ಜಿಲ್ಲಾ ಕಾರ್ಯದರ್ಶಿ ಪಿ ಶ್ರೀ ರಂಗಸ್ವಾಮಿ ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಸಿದ್ದರಾಮಯ್ಯನವರಿಗೆ ನಾವು ಒತ್ತಾಯ ಮಾಡಿದ್ದೇನೆಂದ್ರೆ ಯಾವುದೇ ಕಾರಣಕ್ಕೂ ಈ ವರದಿನ ಒಪ್ಕೊಳ್ಬಾರ್ದು, ತಿರಸ್ಕರಿಸಬೇಕು. ಮತ್ತೊಮ್ಮೆ ಈ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡಿಸಬೇಕು ಅಂತ ನಾವು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀವಿ. ಹಾಗೆ ಈಗಾಗಲೇ ತಮಗೆಲ್ಲರೂ ಗೊತ್ತಿದೆ, ರಾಜ್ಯದಲ್ಲಿ ಈ ಜಾತಿ ಗಣತಿ ಕಳೆದ 2-3 ವರ್ಷಗಳಿಂದನೂ ಇದು ಅವೈಜ್ಞಾನಿಕವಾದ್ದು ಅಂತ ಹೇಳ್ಕೊಂಡೇ ಬಂದಿದ್ದೀವಿ ನಾವು. ಈಗಲೂ ಅದನ್ನೇ ಪ್ರತಿಪಾದಿಸ್ತೀವಿ. ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ. ಕಾರಣ ಏನು ಅಂದರೆ, ಉದಾಹರಣೆ ನಾವುಗಳೇ ನಮ್ಮೂರುಗಳಿಗೆ ಆ ಗಣತಿಗೋಸ್ಕರ ಯಾರೂ ಬಂದಿಲ್ಲ, ನಮ್ಮ ಮನೆಗಳಿಗೂ ಯಾರು ಬಂದಿಲ್ಲ. ಹಂಗಿದ್ಮೇಲೆ ಎಷ್ಟರ ಮಟ್ಟಿಗೆ ಸತ್ಯಾಂಶ ಇದ್ರಲ್ಲಿ ಅಡಗಿದೆ? ಇದನ್ನೇ ಕೂಡ 2-3 ವರ್ಷಗಳಿಂದನೂ ನಮ್ಮ ರಾಜ್ಯದ ನಾಯಕರು ಕೂಡ ಹೇಳ್ಕೊಂಡ್ಬಂದಿದ್ದಾರೆ. ಈಗ ಈ ವರದಿ ಸೋರಿಕೆ ಆದಮೇಲೆ ಕಾಂಗ್ರೆಸ್ಲಿರ್ತಕ್ಕಂಥ ಒಕ್ಕಲಿಗರ ಶಾಸಕರು, ಕಾಂಗ್ರೆಸ್ಲಿರ್ತಕ್ಕಂಥ ಲಿಂಗಾಯತ ಶಾಸಕರು ಧ್ವನಿ ಎತ್ತಿದ್ದಾರೆ ಅದರ ವಿರುದ್ಧ. ಇದು ಜಾತಿ ಗಣತಿ ಸಮೀಕ್ಷೆ ಸರಿ ಇಲ್ಲ, ಮತ್ತೊಮ್ಮೆ ಮರು ಜಾತಿ ಗಣತಿ ಆಗಬೇಕು ಅಂತ. ಆದರೆ ನಮ್ಮಲ್ಲೇ ಇಡೀ ರಾಜ್ಯದ ಉಪ್ಪಾರ ಸಂಘದ ಅಧ್ಯಕ್ಷರು, ಏಕೈಕ ಶಾಸಕರು ಇದ್ರ ಬಗ್ಗೆ ಏಕೈಕ ಮಾತನ್ನು ಆಡ್ತಾ ಇಲ್ಲ, ಮೌನವಾಗಿದ್ದಾರೆ. ಕಾರಣ ಏನು? ಯಾಕಂದ್ರೆ ನಿಮ್ಮದೇ ಪಕ್ಷದ ಶಾಸಕರುಗಳು, ಒಕ್ಕಲಿಗರ ಶಾಸಕರು, ಲಿಂಗಾಯತ ಶಾಸಕರು ಧ್ವನಿ ಎತ್ತಿದ್ದಾರೆ. ಈ ಜಾತಿ ಗಣತಿ ವರದಿ ಸರಿ ಇಲ್ಲ, ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಇದನ್ನ ಜಾತಿ ಗಣತಿ ಮಾಡಿಸ್ಬೇಕು ಅಂತ ಚನ್ನಗಿರಿ ಶಾಸಕರು, ಶಿವಗಂಗಾ ಕಾಂಗ್ರೆಸ್ ಶಾಸಕರು, ಮತ್ತೆ ಈವನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಒಕ್ಕಲಿಗರ ಶಾಸಕರು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಳಗವನ್ನು ಕೂಡ ಹೇಳ್ಕೊಂಡಿದೆ. ಅಂದರೆ ನೀವೇ ಯಾಕೆ ಮೌನವಾಗಿದ್ದೀರಿ? ಅಂದರೆ ನೀವು ಧ್ವನಿ ಎತ್ತಿದ್ರೆ ಸಿದ್ದರಾಮಯ್ಯನ ವಿರುದ್ಧ ಆಗುತ್ತೆ, ಮುಸ್ಲಿಮರ ವಿರುದ್ಧ ಆಗುತ್ತೆ, ಮುಸ್ಲಿಮರು ಮುನ್ಸ್ಕೊಳ್ತಾರೆ, ಕುರುಬರು ಕುಪಿತಗೊಳ್ತಾರೆ. ಮುಂದಿನ ದಿನಗಳಲ್ಲಿ ಈ 2 ಸಮುದಾಯದ ಓಟ್ಗಳು 20,000 ಕಳ್ಕೊಳ್ಳುತ್ತೆ ಅನ್ನೋ ಭಯ ನಿಮಗಿದೆ. ಅಂದರೆ ಜನಾಂಗದ ಪ್ರತಿನಿಧಿಯಾಗಿ, ರಾಜ್ಯದ ಅಧ್ಯಕ್ಷರಾಗಿ ಜನಾಂಗದ ಓಟ್ ಪಡ್ಕೊಂಡು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದ್ದೇ ಇದ್ರು ನಿಮ್ಮ ಕಣ್ಣಾಗಿ ನೋಡ್ತಾ ಇದ್ರು ಇಡೀ ರಾಜ್ಯದಲ್ಲಿ. ನೀವು ಮೌನ ವಹಿಸಿದ್ದೀರಲ್ಲ, ಯಾಕೆ ಧ್ವನಿ ಅಳ್ಕೋಗಿದ್ಯಾ? ನೀವು ಒಂದು ಮಾತು ಸಿದ್ದರಾಮಯ್ಯನ ನೀವು ಆಪ್ತ ಬಳಗ ಅಂದ್ಕೊಂಡಿದ್ದೀರಲ್ಲ, ನೀವು ಅಟ್ಲೀಸ್ಟ್ ಮನವಿನಾದರೂ ಮಾಡಿ, ಇದು ಸಮೀಕ್ಷೆ ಸರಿ ಇಲ್ಲ,
ನಮ್ಮ ಜನಾಂಗ ಇಡೀ ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚಿದ್ದೀವಿ ಜನಸಂಖ್ಯೆಯಲ್ಲಿ, ನೀವು 7.5 ಲಕ್ಷ ಕೊಟ್ಟಿದ್ದೀರಿ, ಇದು ಸುಳ್ಳು. ಇದನ್ನ ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಜನಗಣತಿಗೆ ಹೋಗೋಣ ಅಂತ ಹೇಳಿ ನೀವು ಮೌನವಾಗಿದ್ರೆ ಮುಂದಿನ ದಿನಗಳೇ ಏನು ಹೇಳ್ತೀರಿ ನಮ್ಮ ಜನಾಂಗಕ್ಕೆ? ಈಗ ಇವತ್ತು ಸಂಪುಟ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ವಿಶೇಷ ಅಧಿವೇಶನ ಕರೆದು ಇದನ್ನು ಚರ್ಚೆ ಮಾಡೋಣ ಅಂತ ತೀರ್ಮಾನ ತಗೊಂಡಾಗ ವಿಶೇಷ ಅಧಿವೇಶನದಲ್ಲಿ ನೀವೇನು ಮಾತಾಡ್ಬಲ್ರಿ? ಮೌನವಾಗಿ ಬಾಲ ಮುಗಿದುಕೊಂಡು ಸಿದ್ದರಾಮಯ್ಯ ಸಂಪುಟದಲ್ಲಿ ಕುನ್ನಿ ತರ ಇರ್ತೀರಿ ನೀವು. ಯಾಕೆ ಬೇಕು ಈ ಥರದ ಪ್ರಾತಿನಿಧ್ಯತ್ವ? ನಮಗೆ ಜನಾಂಗಕ್ಕೆ ಅನ್ಯಾಯವಾದಾಗಲೂ ಧ್ವನಿ ಎತ್ತಿಲ್ಲ ಅಂದಮೇಲೆ ಯಾಕೆ ಬೇಕು ನಿಮ್ಗೆ ಆ ಥರದ ಪ್ರಾತಿನಿಧ್ಯತ್ವ? ಇಡೀ ರಾಜ್ಯದ ಉಪವಾಸ ಸಂಘದ ಅಧ್ಯಕ್ಷರು, ಏಕೈಕ ಶಾಸಕರು. ಅದರಿಂದ ಈ ಸಂದರ್ಭದಲ್ಲಿ ಅವರು ಕೂಡ ಒತ್ತಾಯ ಮಾಡ್ತೀನಿ, ಮೌನ ಮುರಿಯಿರಿ. ನೀವು ಹೊರಗಡೆ ಬಂದು ಮಾತಾಡಿ, ಮಾಧ್ಯಮದ ಮುಖಾಂತರ ಒತ್ತಡ ತನ್ನಿ. ಇದು ಜನಾಂಗಕ್ಕೆ ಅನುಕೂಲ ಆಗುವಂಥ ವಿಚಾರ. ಇಡೀ ರಾಜ್ಯದಲ್ಲಿ ಸಣ್ಣ ಪುಟ್ಟ ಕೋಮು, ಈ ಗಾಣಿಗ ಸಮುದಾಯ ಧ್ವನಿ ಎತ್ತಿದೆ, ಇವತ್ತು ಬ್ರಾಹ್ಮಣ ಸಮುದಾಯ ಧ್ವನಿ ಎತ್ತಿದೆ, ಜಾತಿ ಗಣಿತ ಸರಿ ಇಲ್ಲ ಅಂತ. ಈ ಉಪಾರ ಸಮುದಾಯಕ್ಕೆ ರಾಜ್ಯ ಮಟ್ಟದ ಪ್ರತಿನಿಧಿ ಆಗಿರುವವರು ನೀವು ಧ್ವನಿ ಎತ್ತಿಲ್ಲ ಅಂದಮೇಲೆ ಯಾಕೆ ಬೇಕು ನಿಮ್ಗೆ ಈ ಥರದ ಪ್ರತಿನಿಧಿತ್ವ? ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ, ರಾಷ್ಟ್ರೀಯ ಕಾರ್ಯಕಾರಿಣಿ OBC ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದಲ್ಲಿ ಕಾಂತರಾಜ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಜಾತಿ ಗಣತಿ ಬಗ್ಗೆ ಭಾರಿ ಸದ್ದು ಮಾಡ್ತಿರೋ ತಮಗೆಲ್ಲ ಗೊತ್ತೇ ಇದೆ. ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ ಅಂದರೆ ಅದರಲ್ಲಿರೋ ವರದಿ ನೀಡಿರುವಂಥ ಅಧ್ವಾನಗಳು, ವಿವಿಧ ಜಾತಿಗಳ ಅಂಕಿ ಸಂಖ್ಯೆ ತುಂಬನೇ ತಪ್ಪಾಗಿ ನಮೂದಿಸಿರುವಂಥದ್ದು. ಪ್ರಾಯಶಃ ತಾವು ಕೂಡ ತಮ್ಮ ಮುಖಾಂತರ ನಮಗೂ ಮಾಧ್ಯಮದ ಮುಖಾಂತರನೇ ಅಂಕಿ ಅಂಶಗಳು ಗೊತ್ತಾಗಿರೋದು. ಅದರ ಪ್ರಕಾರ ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 70 ಲಕ್ಷ, ಒಕ್ಕಲಿಗರು 69 ಲಕ್ಷ, ಈಗ ವಿವಿಧ ಜಾತಿಗಳಿಗೆ ಇಷ್ಟಿಷ್ಟು ಲಕ್ಷ ಅಂತ ಹಾಕಿದ್ದಾರೆ. ಸೊ ಅದು ಒಕ್ಕಲಿಗರಿಗೆ ಈಗಾಗಲೇ ಲಿಂಗಾಯತರಿಗೆ ತಮ್ಮ ಜನಾಂಗದ ಸಂಖ್ಯೆ ಕಡಿಮೆ ಇದೆ ಅಂತ ರಂಚಿಗೆದ್ದಿದ್ದಾರೆ. ನಾವು ಕೂಡ ಕಳೆದ 4-5 ದಿನಗಳಿಂದನೂ ಕಾದು ನೋಡಿದ್ವಿ. ಯಾಕೆಂದರೆ ನಮ್ಮ ಉಪಾರ ಜನಾಂಗ ಕೂಡ ಈ ಜಾತಿ ಗಣತಿ ವರದಿ ಆದಾದ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ, ಅನ್ಯಾಯವಾಗಿದೆ. ಇಡೀ ರಾಜ್ಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ, ನಾವು ಇಡೀ ರಾಜ್ಯದಲ್ಲಿ ಉಪಾರರು ಸುಮಾರು 30-35 ಲಕ್ಷ ಜನಸಂಖ್ಯೆ ಇದ್ದೀವಿ. ಅಟ್ಲೀಸ್ಟು ಕನಿಷ್ಠ 25 ಲಕ್ಷನಾದರೂ ಈ ಸಂಖ್ಯೆ ಇದೆ ಅಂತ ಇವರು ವರದಿ ಕೊಟ್ಟಿದ್ದಿದ್ರೆ ನಮ್ಗೆ ಸಮಾಧಾನ ಆಗ್ತಿತ್ತು. ಆದರೆ ಈ ಸೋರಿಕೆ ಆಗಿರ್ತಕ್ಕಂಥ ವರದಿಯಲ್ಲಿ ಕೇವಲ 7.5 ಲಕ್ಷ ಜನಸಂಖ್ಯೆ ಉಪಾರಿದ್ದಾರೆ ಅಂತ ನಮೂದಿಸಿದ್ದಾರೆ. ಪ್ರಾಯಶಃ ತಮಗೂ ಗೊತ್ತಿದೆ, ತಮ್ಮ ಚಾಮರಾಜನಗರ, ಮೈಸೂರು ಎರಡೂ ಜಿಲ್ಲೆಗಳಿಂದ ಸುಮಾರು ಮೈಸೂರಿನ 9 ಕ್ಷೇತ್ರಗಳಲ್ಲಿ, ಚಾಮರಾಜನಗರ 4 ಕ್ಷೇತ್ರಗಳಲ್ಲಿ ಉಪ್ಪಾರರ ಮತದಾರರೇ ಕಮ್ಮಿ 2.25 ಲಕ್ಷ ಮತದಾರ ಇದ್ದೀವಿ ನಾವು ಎರಡೂ ಜಿಲ್ಲೆಗಳಿಂದ. ನಮ್ಮ ಜಿಲ್ಲೆಯಲ್ಲಿ 1.25 ಲಕ್ಷ, ಮೈಸೂರು ಜಿಲ್ಲೆಯಲ್ಲಿ 1 ಲಕ್ಷ. ಸೊ ಮತದಾರರ ವಯಸ್ಸಿಗೆ ಕಡಿಮೆ ಇರತಕ್ಕಂಥ ಮಕ್ಕಳ ಎಲ್ಲ ಜನಸಂಖ್ಯೆ ಸೇರಿಸ್ಕೊಂಡಾಗ ಕನಿಷ್ಠ 3 ಲಕ್ಷ ಬರೀ 2 ಜಿಲ್ಲೆಯಲ್ಲಿ ಬರ್ತೀವಿ ನಾವು. ಇದೇ ರೀತಿ ಬೆಳಗಾವಿ, ಧಾರವಾಡ, ಗುಲ್ಬರ್ಗ ಈ ಜಿಲ್ಲೆಗಳಲ್ಲೂ ಕೂಡ ಕನಿಷ್ಠ ಬರೀ 3 ಜಿಲ್ಲೆಗಳಲ್ಲಿ ಲೆಕ್ಕ ತಗೊಂಡ್ರೆ ಅಲ್ಲೂ ಕೂಡ 3-4 ಲಕ್ಷ ಜನಸಂಖ್ಯೆ ಇದೆ. ಅಂದರೆ ಇಡೀ ರಾಜ್ಯದಲ್ಲಿ ಅವರು 7.5 ಲಕ್ಷ ನಮೂದಿಸಿದಾರಲ್ಲ, ಅದು ನಾವು 5-6 ಜಿಲ್ಲೆಗಳಲ್ಲೇ ಉಪ್ಪಾರ ಜನಸಂಖ್ಯೆ 7.5 ಲಕ್ಷ ಇದ್ದೀವಿ ನಾವು. ಅಂದರೆ ಉಳಿದಂಥ 20-25 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಉಪ್ಪಾರ ಎಲ್ಲೋದ್ರು? ನಮಗೂ ಗೊತ್ತಿದೆ, ಈ ಮಂಗಳೂರು, ಉಡುಪಿ, ರಾಮನಗರ ಇಂಥ 4-5 ಜಿಲ್ಲೆಗಳಲ್ಲಿ ಉಪ್ಪಾರ ಸಂಖ್ಯೆ ತೀರಾ ಕಡಿಮೆ ಇದೆ, ನಮ್ಗೆ ಗೊತ್ತಿದೆ. ಆದರೆ ಉಳಿದ 25-26 ಜಿಲ್ಲೆಗಳಲ್ಲಿ ನಾವು ಆವರೇಜು 50,000-60,000 ಇದ್ದೀವಿ ಅಂದರೂ ಕೂಡ ಕನಿಷ್ಠ ಈಗ ಇರುವ 7.5 ಲಕ್ಷದ ಜೊತೆಗೆ 15 ಲಕ್ಷ ಜನಸಂಖ್ಯೆ ಹೆಚ್ಚಾಗಬೇಕಾಗಿದೆ ನಾವು. ಅಂದರೆ 22.5 ಲಕ್ಷದಿಂದ 25 ಲಕ್ಷ ಜನಸಂಖ್ಯೆ ಉಪ್ಪಾರ ಇರಬೇಕು ಅನ್ನೋದು ನಮೂದಿಸಬೇಕಾಗಿತ್ತು. ಆದರೆ ಇಲ್ಲಿ ಸಿದ್ದರಾಮಯ್ಯನ ಸ್ಕ್ರಿಪ್ಟು ಕೆಲಸ ಮಾಡಿದೆ ಕಾಂತರಾಜು ಆಯೋಗದಲ್ಲಿ.
ಇವ್ರದ್ದು ಇವ್ರು ಕೊಟ್ಟಂಥ ಸ್ಕ್ರಿಪ್ಟ್ನ ಅವರು ಸುಳ್ಳಿನ ಕತೆ ರೂಪವಾಗಿ ಬರೆದು ಹೊರಗಡೆ ಕೊಟ್ಟಿದ್ದಾರೆ. ತಮ್ಮ ಮಾಧ್ಯಮದ ಮುಖಾಂತರನೇ ಗೊತ್ತಿರೋ ವಿಚಾರ ಏನಂದ್ರೆ ಜಯಪ್ರಕಾಶ್ ಶೆಟ್ಟಿ ಅವರು ಕಾಂತರಾಜರ ಆಯೋಗದ ವರದಿಯ ಮೂಲ ಪ್ರತಿ ಕಳೆದೋಗಿದೆ ಅಂತ ಹೇಳ್ಕೊಂಡಿದ್ರು. ಸೊ ಮೂಲ ಪ್ರತಿನೇ ಇಲ್ಲದ್ಮೇಲೆ ನೀವು ಕೊಟ್ಟಿರೋ ಅಂಕಿ ಸಂಖ್ಯೆಗಳು ಎಷ್ಟರ ಮಟ್ಟಿಗೆ ಸತ್ಯ? ಅದೇನು ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಿದೆ, ಒಕ್ಕಲಿಗರ ಸಂಖ್ಯೆ ಕಡಿಮೆ ಇದೆ, ಉಪ್ಪಾರ ಸಂಖ್ಯೆ ಕಡಿಮೆ ಇದೆ, ಕುರುಬರ ಸಂಖ್ಯೆ ಏನೂ ಆಗಿಲ್ಲ. ಯಾಕೆ ವ್ಯತ್ಯಾಸ ಆಗಿಲ್ಲ? ಕುರುಬರ ಸಂಖ್ಯೆ, ಮುಸ್ಲಿಮರ ಸಂಖ್ಯೆ 75 ಲಕ್ಷ ಹೇಗಾಯಿತು ಅಂದರೆ ಲಿಂಗಾಯತರದು ಕನಿಷ್ಠ ಒಂದು 20 ಲಕ್ಷ ಕಡಿಮೆ ಆಗಿದೆ, ಉಪ್ಪಾರದು ಕನಿಷ್ಠ 15 ಲಕ್ಷ ಕಡಿಮೆ ಆಗಿದೆ. ಸರ್ ಫಸ್ಟ್ ಪರಿಚಯ ಮಗಳು ಸರ್. ಹಾಂ, ಆತ್ಮೀಯ ಪತ್ರಕರ್ತ ಮಿತ್ರರಿಗೆಲ್ಲರಿಗೂ ನಮಸ್ಕಾರ. ಹಾಗೆ ತಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೊನ್ನೂರು ಮಾದೇಸ್ವಾಮಿ ಅವರು, OBC ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಣ್ಣ ಉಪ್ಪಾರ್ ಅವರು, ನಮ್ಮ ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ OBC ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೋಮಣ್ಣ ಉಪ್ಪಾರ್,